ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಟಿ ಪರೀಕ್ಷೆಗಾಗಿ ಒಂದು ತಯಾರಿನ ನಡೆಸ್ತಾ ಇದ್ದೀರಾ, ಸೊ ನಿಮಗೆಲ್ಲ ಒಂದು ಇನ್ಫಾರ್ಮೇಷನ್ ಏನಂದರೆ, ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿ ಎಷ್ಟು ಜನ ಟಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಪೇಪರ್ 1ಅಲ್ಲಿ ಎಷ್ಟಿದ್ದಾರೆ, ಪೇಪರ್ 2ಅಲ್ಲಿ ಎಷ್ಟಿದ್ದಾರೆ, ಮತ್ತು ಇದರಲ್ಲಿ ಎಷ್ಟು ಜನ ಎಲಿಜಿಬಲ್ ಆಗ್ಬೋದು. ಈ ಹಿಂದಿನ ಒಂದು 10 ವರ್ಷಗಳ ಒಂದು ಅನಾಲಿಸಿಸ್ನ ನೋಡಿದಾಗ ಸ್ನೇಹಿತರೆ, ಎಷ್ಟು ಜನ ಪಾಸ್ ಆಗಬಹುದು, ನಿಮಗೆ ಎಷ್ಟು ಜನ ಕಾಂಪಿಟೇಷನ್ ಬರಬಹುದು, ಮತ್ತು ಈ ಒಂದು 1 to 5th ಟೀಚರ್ಸ್ ಏನಿದ್ದಾರೆ ಅವರಿಗೆ ಎಷ್ಟು ಕಾಂಪಿಟೇಷನ್ ಇದೆ, ಇದನ್ನೆಲ್ಲ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಚಾರದ ಕಡೆಗೆ ಹೋಗೋಣ ಸ್ನೇಹಿತರೆ. ಸೊ ಇವತ್ತಿನ ಒಂದು ನ್ಯೂಸ್ ಪೇಪರ್ ನೀವು ನೋಡ್ತಿದ್ದೀರಾ, ವಿಜಯವಾಣಿ ಸಮಸ್ತ ಕರ್ನಾಟಕ ಸುದ್ದಿ ಕಾರ್ನರಲ್ಲಿ ಏನು ಟಿಗೆ 3.35 ಲಕ್ಷ ಅಭ್ಯರ್ಥಿಗಳ ನೋಂದಣಿ ಆಗಿದೆ ಅಂತಕ್ಕಂಥದ್ದು ವಿಚಾರ ಅಲ್ವಾ. ಸೊ ಈ ಏನು ಶೀಘ್ರದಲ್ಲೇ 18,000 ಪೋಸ್ಟ್ ಬಿಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ನಮ್ಮ ಶಿಕ್ಷಣ ಸಚಿವರು ಎಲ್ಲೇ ಹೋದರೂ, ಪ್ರೋಗ್ರಾಮ್ಗೆ ಹೋದರೂ ಕೂಡ ಶಿಕ್ಷಕರ ನೇಮಕಾತಿಯ ಕುರಿತು ಮಾತಾಡ್ತಿದ್ದಾರೆ. ಕೆಲವೊಂದು ಸಲ 12 ಅಂತಾರೆ, ಕೆಲವೊಂದು ಸಲ 15 ಅಂತಾರೆ, ಕೆಲವೊಂದನ್ನು ಹೇಳ್ತಿರ್ತಾರೆ. ಸೊ ಅದಿರಲಿ ಬಿಡಿ. ನೋಡಿ ಸ್ನೇಹಿತರೆ, ಸೊ ಎಷ್ಟೇ ಪೋಸ್ಟ್ಗಳು ಬಿಡಲಿ, ನಮಗೆ ಬೇಕಾಗಿರೋದು ಒಂದು ಪೋಸ್ಟ್ ಅಂತ ಅಂದ್ಕೊಳ್ಳಿ, ಓಕೆನಾ. ನೀವು ಯಾರಿದ್ದೀರಲ್ವ, ನಿಮಗೆ ಆಗಿರೋದು ಒಂದೇ ಒಂದು ಪೋಸ್ಟು. ಅವ್ರು 18,000 ಆದರೂ ಬಿಡಲಿ, 15 ಆದರೂ ಬಿಡಲಿ, 12 ಆದ್ರೂ ಬಿಡಲಿ. ಸೊ ಪ್ರತಿಯೊಂದು ಪ್ರೋಗ್ರಾಮಿಗೆ ಹೋದಾಗ ಒಂದೊಂದು ಥರ ಹೇಳ್ತಿರ್ತಾರೆ, ಬಟ್ ಬಿಡೋದು ಮಾತ್ರ ಕನ್ಫರ್ಮ್ 100% ಬಿಟ್ಟೇ ಬಿಡ್ತಾರೆ. ಸೊ ಅದರಲ್ಲಿ ನಮಗೆ ಬೇಕಾಗಿರೋದು ಒಂದು ಪೋಸ್ಟು, ಓಕೆನಾ. ಸೊ ನಿಮಗೆ ಈ ಒಂದು ವಿಡಿಯೋ ಮೂಲಕ ಒಂದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದರೆ ಇವತ್ತಿಗೆ ಕೇವಲ 18 ದಿನ ಇದೆ ನಿಮಗೆ ಟಿ ಪರೀಕ್ಷೆ. ಡಿಸೆಂಬರ್ 7ರಂದು ಈ ಪರೀಕ್ಷೆ ನಡೆಯುತ್ತೆ. ಸೊ ಇದು 1 ರಿಂದ 5ನೇ ತರಗತಿಯ ಒಂದು ಪೇಪರ್ 1 ಟೀಚರ್ಸ್ ಏನಿದ್ದಾರೆ, ಯಾರು ಡಿ.ಎಡ್ ಮಾಡಿದರೆ ಅವರಿಗೆ ತುಂಬ ಮಹತ್ವದ್ದು. ಯಾಕಂದರೆ ಈ ಪೋಸ್ಟು ಆಲ್ರೆಡಿ ಏನಾಗಿದೆ ಅಂತಂದರೆ ಆರ್ಥಿಕ ಇಲಾಖೆಯಿಂದ ಏನಾಗಿದೆ, ಅನುಮತಿ ಸಿಕ್ಕು ಈ ಪೋಸ್ಟ್ಗಳನ್ನು ಇನ್ನೇನು ಸ್ವಲ್ಪ ದಿನಗಳಲ್ಲಿ, ಅಂದರೆ ಟಿ ಆದ ತಕ್ಷಣ ಒಂದು ವೀಕಲ್ಲಿ ಬಿಟ್ಬಿಡ್ತಾರೆ ಅಂತಕ್ಕಂಥ ಒಂದು ಸುದ್ದಿ ಇದೆ. 100% ಬಿಡ್ತಾರೆ ಕೂಡ. ಸೊ ಈ ಒಂದು 10 ವರ್ಷದ ಒಂದು ಅನಾಲಿಸ್ನ ನೋಡಿದಾಗ ಸ್ನೇಹಿತರೆ, ಈಗೇನು ಎಷ್ಟು 3,30,000 ಏನು ಲಕ್ಷ ಜನ ಇದ್ದಾರೆ, ಯಾರು ಅಭ್ಯರ್ಥಿಗಳು ಇದಕ್ಕೆ ಟಿ ಅಪ್ಲಿಕೇಶನ್ ಹಾಕಿದಾರಲ್ವ, ಸೊ ಇವರೆಲ್ಲ ನಿಮಗೆ ಕಾಂಪಿಟೇಷನ್ಗೆ ಇರೋದೇ ಇಲ್ಲ. ಸೊ ಇದು ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡಿ, ಸರಿನಾ. ಇದರಲ್ಲಿ ಈ ವರ್ಷ ಯಾರು ಜಾಸ್ತಿ ಹಾಕಿದ್ದಾರೆ ಅಂತಂದರೆ ಗೌರ್ಮೆಂಟ್ ಟೀಚರ್ಸ್ ಕೂಡ ಇದರಲ್ಲಿ ಹಾಕಿದ್ದಾರೆ. ಯಾಕಂದರೆ ಗೌರ್ಮೆಂಟ್ ಟೀಚರ್ಸ್ಗೆ ಕೂಡ ಏನಾಗಿದೆ, ಇತ್ತೀಚೆಗೆ ನೋಡಿರ್ಬೋದು, ಹೈಕೋರ್ಟ್ ಅವರು ಟಿ ಪರೀಕ್ಷೆಯನ್ನು ಪಾಸ್ ಆಗಲೇಬೇಕು ಅಂತಕ್ಕಂಥದ್ದು ಹೇಳಿದ್ದಾರೆ. ಮತ್ತು ಯಾರು 6 to 8ಗೆ ಪ್ರಮೋಷನ್ ಹೋಗಬೇಕು ಅವರು ಕೂಡ ಪೇಪರ್ 2ನ ಎಲಿಜಿಬಲ್ ಆದರೆ ಮಾತ್ರ ಪ್ರಮೋಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಎಲ್ಲ ವಿಚಾರಗಳು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸೊ ಹಾಗಾಗಿ ಈ ಒಂದು ಗೌರ್ಮೆಂಟ್ ಟೀಚರ್ಸ್ ಕೂಡ ಈ ಸಲ ಟಿಗೆ ಆ್ಯಡ್ ಆಗಿರೋದು ಇಲ್ಲೊಂದು ವಿಶೇಷವಾದದ್ದು ಅಲ್ವಾ. ಸೊ ಅದ್ರ ಜೊತೆಗೆ ಸೊ ಈ ಹಿಂದೆ ನೋಡಿದಾಗ 2,70,000 ನೋಡಿ, 2,70,000 ಜನ ಈ ಹಿಂದಿನ ವರ್ಷ ಏನಾಗಿದ್ದರು, ಅಪ್ಲಿಕೇಶನ್ನ ಹಾಕಿದ್ರು. ಸೊ ಗೌರ್ಮೆಂಟ್ ಟೀಚರ್ಸು, ಅದ್ರ ಜೊತೆಗೆ ಹೊಸದಾಗಿ ಯಾರು B.Edನ ಈಗ ಮುಗಿಸ್ಕೊಂಡು ಬಂದಿದ್ದಾರೆ, ನ್ಯೂ ಸ್ಟೂಡೆಂಟ್ಸ್ ಕೂಡ ಇರ್ತಾರಲ್ವಾ. ಸೊ ಅವರು ಎಲ್ಲ ಸೇರಿ ನಿಮ್ಗೆ ಏನಂದರೆ 1 ಲಕ್ಷ ಕಾಂಪಿಟೇಷನ್ ಬಂದಿದ್ದಾರೆ ಅಂತ ಅಂದ್ಕೊಳ್ಳಿ, ಓಕೆನಾ. 70 ರಿಂದ 80,000 ಜನ ಈ ವರ್ಷದಲ್ಲಿ ಏನಾಗಿದ್ದಾರೆ, ಹೆಚ್ಚಿಗೆ ಟಿ ಅಪ್ಲಿಕೇಶನ್ನ ಹಾಕಿದ್ದಾರೆ. ಸೊ ಸರಿ, ಸೊ ಅಪ್ಲಿಕೇಶನ್ ಒಂದು ಕಡೆ. ಈಗ ಸ್ನೇಹಿತರೆ, ಈ ಒಂದು 3.30 ಲಕ್ಷ ಜನರಲ್ಲಿ ನಿಮಗೆ ಎಲಿಜಿಬಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಈ 10 ವರ್ಷದ ಹಿಂದೆಯಿಂದ ನೋಡಿದಾಗಲೂ 20 ರಿಂದ 25% ಜನ ಮಾತ್ರ ಪಾಸ್ ಆಗ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ಸರಿನಾ. ಇಲ್ಲಿ 3 ಲಕ್ಷ ಜನ ಪಾಸ್ ಆಗ್ತಾರೆ, 30 ಮ್ಯಾಗಿನ ಬೇಡ ಅಂದರೂ ಕೂಡ ಆ ಥರ ಅಲ್ಲ ಸ್ನೇಹಿತರೆ. ನಿಮ್ಗೆ ನೆನಪಿರಲಿ, ಈ 3.30 ಲಕ್ಷ ಜನದಲ್ಲಿ ನಿಮಗೆ 20 ರಿಂದ 25% ಏನು 2024ರಲ್ಲಿ ಟಿ ನಡೆದಿತ್ತು, ಅದರಲ್ಲಂತೂ ಇಡೀ ಟಿ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಒಂದು ಫಲಿತಾಂಶ ಬಂದಿತ್ತು ಅಂದರೆ ತಪ್ಪಾಗಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಕೇವಲ 15,000 ಜನ ಮಾತ್ರ ಪಾಸಾಗಿದ್ದರು ಈ ಹಿಂದಿನ 2024. ಬಹಳ ಏನು ನೀವು ಹಿಂದೆ ಹೋಗಬೇಕಾಗಿಲ್ಲ, ಪ್ರೀವಿಯಸ್ ಇಯರ್ ಓನ್ಲಿ 2024ರಲ್ಲಿ ಕೇವಲ 15,000 ವಿದ್ಯಾರ್ಥಿಗಳು ಮಾತ್ರ ಪಾಸಾಗಿದ್ದರು. ಸೊ ಈ ವಿಚಾರಗಳು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಕೆಲವೊಬ್ಬರು ಪರೀಕ್ಷೆ ಸನಿ ಇರುವಾಗ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. 3.30 ಜನ
ಅಪ್ಲಿಕೇಶನ್ ಹಾಕಿದ್ದಾರೆ ಅಂದರೆ ಓ ಮೈ ಗಾಡ್ ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ ತುಂಬ ಸ್ಟ್ರೆಸ್ಗೆ ಒಳಗಾಗ್ತಾರೆ. ಇರೋದೇ 18 ದಿನ, ನಾನು ಹೆಂಗೆ ಓದಬೇಕು, ಸಿಲೆಬಸ್ ಬೇರೆ ಚೇಂಜ್ ಆಗಿದೆ, ಈ ಎಲ್ಲ ವಿಚಾರಗಳು ನಿಮ್ಮಲ್ಲಿ ಇರುತ್ತೆ. ಸೊ ನಿಮಗೆ ಮಾನಸಿಕವಾಗಿ ಒಂದು ಏನಂತಂದರೆ ಅಭಿಪ್ರೇರಣೆ ಮಾಡಬೇಕಂತಕ್ಕಂಥದ್ದು ನನ್ನ ವಿಡಿಯೋ ಉದ್ದೇಶ ಆಗಿದೆ ಸ್ನೇಹಿತರೆ. ನೆನಪಿರಲಿ ನಿಮಗೆ, ಈ 3.30 ಲಕ್ಷ ಏನಿದಾರಲ್ವಾ, ಈ ಮೇಲಿನ 30,000 ಜನ ಮಾತ್ರ ನಿಮಗೆ ರಿಯಲ್ಲಾಗಿ ಪಾಸ್ಔಟ್ ಆಗಿ ಬರೋದು. ಸರಿನಾ? ಬೇಕಿದ್ರೆ ನಾನು ನಿಮಗೆ ರಿಸಲ್ಟ್ ಬಂದಮೇಲೆ ಮತ್ತೆ ವಿಡಿಯೋ ಮಾಡಿ ಹೇಳ್ತೀನಿ, 100% ಹೇಳ್ತೀನಿ ನಾನು. ಸರಿನಾ? ಇನ್ನು ಇದರಲ್ಲಿ ನೋಡಿ, ಕೇವಲ ಪೇಪರ್ 1ಕ್ಕೆ ಸ್ನೇಹಿತರೆ, ಪೇಪರ್ 1ಕ್ಕೆ 85,000 ಜನ ಇದ್ದಾರೆ. ನೀವು ನೋಡಿರ್ಬೋದು ಇಲ್ಲಿ ನೋಡಿ, ಪೇಪರ್ 1ಕ್ಕೆ 85,000 ಜನ ಇದ್ದರೆ ಪೇಪರ್ 2ಕ್ಕೆ 2,50,98 ಅಭ್ಯರ್ಥಿಗಳು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಪೇಪರ್ 2ಗೆ ಹೈಯೆಸ್ಟ್ 75% ಅಪ್ಲಿಕೇಶನ್ ಬಂದಿರೋದಲ್ಲಿ ಪೇಪರ್ 2ಗೆ ಬಂದಿದೆ. ಸೊ ಪೇಪರ್ 1ಗೆ ಉಳಿದ ಏನು 25% ಇದೆ, ಇದು ಮಾತ್ರ ಇಲ್ಲಿ ಬಂದಿರತಕ್ಕಂಥದ್ದು. ಸೊ ಹಾಗಿದ್ರೆ ಇದು ಕೂಡ ಒಂದು ನಿಮಗೆ ಪಾಸಿಟಿವ್ ವೇವ್ ಆಗಿದೆ. ಯಾರು 1 to 5th D.Ed ಓದ್ತಾ ಇದ್ದೀರಾ ನಿಮಗೆ, ಸೊ ಇದೊಂದು ಮೋಟಿವೇಶನ್ ಅಂತ ಅನ್ಕೋಬೋದು ಸ್ನೇಹಿತರೆ. ನೀವು ಇಲ್ಲಿ ಹೆಚ್ಚೇನು ಅಪ್ಲಿಕೇಶನ್ ಬಂದಿಲ್ಲ, ಕಾರಣ D.Ed ಕಾಲೇಜ್ಗಳು ಕೂಡ ಇತ್ತೀಚೆಗೆ ಕಡಿಮೆ ಆಗಿದ್ದು ಕೂಡ ಇದಕ್ಕೆ ಏನು ಒಂದು ಉದಾಹರಣೆ ಅಂತ ಹೇಳ್ಬೋದು ಅಲ್ವಾ. ಸೊ ಹಾಗಾಗಿ ಸ್ನೇಹಿತರೆ, 18 ದಿನಗಳಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು, 15 ಡೇಸಲ್ಲಿ. ಯಾಕಂದರೆ ನೀವು ಇವತ್ತೇ ಓದ್ ಕೂತ್ಕೊತಿರಲ್ಲ. ಸೊ ನೋಡಿ, D.Edಲ್ಲಿ ಓದಿರ್ತೀರ, ಹಿಂದಿನ ಕಾಲೇಜ್ಗಳಲ್ಲಿ ಓದಿರ್ತೀರ, ಈ ಹಿಂದೆ ಬಂದೆ TET ಓದಿರ್ತೀರ, GPT ಬಿಟ್ಟಾಗ ಓದಿರ್ತೀರ. ಸೊ ಪದೇ ಪದೇ ಓದ್ತಾನೆ ಇರ್ತೀರ. ಸೊ ಇದೆಲ್ಲದರ ಒಂದು ಸಂಗ್ರಹ ಮಟ್ಟ ನಿಮ್ಮ ಹತ್ರ ಇರುತ್ತೆ. ಅದನ್ನು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಹಾಕೋದು ಅಷ್ಟೇ ಇರಬೇಕು. ಮತ್ತು ನಿಮಗೆ ರಿವಿಷನ್ ಪಾರ್ಟ್ ಇರಬೇಕು. ಇಲ್ಲಿ 1 to 5th ಟೀಚರ್ಸು ಸೈನ್ಸ್ ಹ್ಯಾಂಡಿದ್ದವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನಾನು. 1 to 5th, ಯಾಕಂದರೆ 1 to 5th ಟೀಚರ್ಸ್ ವೆರಿ ಲಕ್ಕಿ ಅನ್ಕೋತೀನಿ ನಾನು. ಈಗ ಯಾರು ಆಲ್ರೆಡಿ TET ಪಾಸ್ ಆಗಿದ್ದೀರಾ ಅವರಂತೂ ತುಂಬ ಲಕ್ಕಿ ಇದ್ದೀರಾ. ಮತ್ತು ಯಾರು ಆಗಬೇಕು ಅಂತಿದ್ದೀರಾ, ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ನಿಮ್ಮ ಪ್ರಿಪ್ರೇಷನ್ ಮಾಡಿ. ಇನ್ನೂ 18 ದಿನಗಳು ನಿಮಗೆ ಏನಿದೆ ಅಂದರೆ ಬಾಕಿ ಇದೆ ಸ್ನೇಹಿತರೆ. ಸಂಖ್ಯೆಯನ್ನು ನೋಡಿ ಹೆದರಬೇಡಿ. 30,000 ಜನ ಮಾತ್ರ ನಿಮಗೆ ಕಾಂಪಿಟೇಷನ್ಗೆ ಬರ್ತಾರೆ. ಆ 30,000 ಜನ ಮಾತ್ರ ಏನೋ ಒಂದು 5-10 ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಸ್ನೇಹಿತರೆ. 40 ಅದು ಪೇಪರ್ ಈಸಿ ಇದ್ದರೆ, ಹಾರ್ಡ್ ಮತ್ತು ಅದಕ್ಕಿಂತ ಕಡಿಮೆನೇ ಆಗುತ್ತೆ, ಹೆಚ್ಚಂತೂ ಆಗೋದಿಲ್ಲ. ನೀವು ಇಡೀ 10 ವರ್ಷದ ಕ್ವಶನ್ ಪೇಪರ್ಸ್ ನೋಡಿದ್ರೆ ನೀವು ನೋಡ್ತಾ ಹೋಗಿ ರಿಸಲ್ಟ್ ಹೆಂಗೆ ಬಂದಿದೆ. ಅದರ ರಿಸಲ್ಟ್ ಪ್ರಕಾರ ನೀವು ಹೋದ್ರೇ 20 to 25% ಮಾತ್ರ ಏನಾಗ್ತಾರೆ, ಪಾಸ್ ಆಗ್ತಾರೆ. ಅಷ್ಟೇ ಇರೋದು. ನೀವಿಲ್ಲಿ ಮಾನಸಿಕ ಒತ್ತಡಕ್ಕೆ ನಾನು ಎಷ್ಟೋ ಮೆಸೇಜ್ಗಳು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಅಯ್ಯೋ 3 ಲಕ್ಷ ಜನ ಹಾಕಿದ್ದಾರೆ, 3 ಲಕ್ಷ ಜನ ಹಾಕಿದ್ದಾರೆ, 3.5 ಲಕ್ಷ ಜನ ಹಾಕಿದ್ದಾರೆ. ಸೊ ಇದು ಯಾವುದು ಮ್ಯಾಟರ್ ಆಗಲ್ಲ. ಇಲ್ಲಿ ನಿಮ್ಮ ಪರಿಶ್ರಮ ಮಾತ್ರ ಮ್ಯಾಟರ್ ಆಗುತ್ತೆ. ಇದು ಎಲಿಜಿಬಲ್ ಟೆಸ್ಟ್ ಅನ್ನೋದು ಕೂಡ ನೆನಪಿರಲಿ ನಿಮಗೆ ಸ್ನೇಹಿತರೆ ಅಲ್ವಾ. ನೀವು 90 ತೊಗೊಂಡ್ರೆ ಪಾಸ್ ಮಾಡ್ತಾರೆ ಇಲ್ಲಿ ಅಲ್ವಾ, ಅದು ಇಂಪಾರ್ಟೆಂಟ್ ಅಲ್ವಾ. 90 ಬೇಕಾಗಿರೋದು ನಮ್ಗೆ ಅಷ್ಟೇ ಅಲ್ವಾ. ಕೆಲವೊಬ್ಬರು ಆಲ್ರೆಡಿ TET ಆದವರು ಹೆಚ್ಚಿಗೆ ಸ್ಕೋರ್ ಮಾಡೋಕ್ಕೆ ಏನು ಮಾಡ್ತಾರೆ, ಪ್ರಯತ್ನವನ್ನು ಪಡ್ತಾರೆ. ನೀವು ಎಷ್ಟೇ ಪ್ರಯತ್ನ ಕೊಟ್ಟರೆ ಸ್ನೇಹಿತರೆ, 120 ಮಾರ್ಕ್ಸ್ ಮಾಡೋರು ತುಂಬ ನಮ್ಮ ಸೃಜನಶೀಲ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ತಾರೆ ಅವರಷ್ಟೇ ಅಲ್ವಾ. ಸರಾಸರಿಯವರು 90 ತೊಗೊಳ್ಳೋಕ್ಕೆ ಒದ್ದಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಪರ್ಸೆಂಟೇಜ್ ಕೂಡ ವೇರಿಯೇಷನ್ ಆಗೋಲ್ಲ. ಇದು ಯಾವುದನ್ನು ಕೂಡ ತಲೆ ಕೆಡಿಸ್ಕೋಬೇಡಿ. ಸೊ ನಾನು ಹೇಳೋದ್ರಿಂದ ನಿಮಗೇನಾದರೂ ಒಂದು ಮೈಂಡ್ ಪ್ರೆಷರ್ ಕಮ್ಮಿ ಆಯಿತಾ ಹೆಂಗೆ ಅಂತ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಸೊ ಓದ್ತಾ ಇರಿ. ನಾನು ಯಾವುದೇ ವಿಡಿಯೋಗಳನ್ನು ಇತ್ತೀಚೆಗೆ ಮಾಡ್ತಾಯಿಲ್ಲ, ಕಾರಣ ನಾನು ಕೂಡ ಸ್ಕೋರ್ಗೋಸ್ಕರ ಓದ್ತಾ ಇರೋದು. ಹಾಗಾಗಿ ಸೊ ನೋಡಿ, ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.